ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕೀರ್ತಿ. ಇನ್ನು ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಒಂದು ವ್ಲಾಗ್ ಬಂದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸೊ ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ನೋಡಿ. ಇವಾಗ ಟೈಮ್ ಬಂದು 3:30 ಹತ್ತತ್ರ ಆಗಿದೆ. ಸೊ ನನ್ನ ಹಸ್ಬೆಂಡ್ ಬರೋದು 4 ಗಂಟೆ ಆಗುತ್ತೆ. ಅವ್ರು ಬಂದಿದ್ದ ತಕ್ಷಣ ಹೊರಡ್ತೀವಿ. ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆ ನಾನು, ನನ್ನ ಹಸ್ಬೆಂಡು, ಅಣ್ಣ ಮತ್ತು ಸ್ವಾತಿ ಅವರು 4 ಜನನೂ ಕೂಡ ಊರಿಗೆ ಹೋಗ್ತಾ ಇದ್ದೀವಿ. ಹಾಗೆ ನಾನು ಕೂಡ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ನನ್ನ ಔಟ್ಫಿಟ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಈ ಒಂದು ಔಟ್ಫಿಟ್ ನಾನು ತೊಗೊಂಡಿದ್ದು ಅಮೆಝಾನಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಸೊ ನಿಮಗೂ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಆಲ್ರೆಡಿ ನಾನು ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಕೇಕು, ಮ್ಯಾಂಗೋ ರವಾ ಕೇಕ್ ಮಾಡಿದ್ನಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಅದು. ಸೊ ಇನ್ನು ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ಪ್ಲೀಸ್ ನೋಡ್ಕೊಂಡು ಬನ್ನಿ. ಹಾಗೆ ಮ್ಯಾಂಗೋ ಉಪ್ಪಿನಕಾಯಿ ಕೂಡ ಮಾಡಿದ್ದೆ. ಈ ಒಂದು ರೆಸಿಪಿದು ಏನಾದರೂ ನಿಮಗೆ ಬೇಕು ಅಂತ ಅಂದರೆ ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ಹಾಗೆ ಲಗೇಜ್ ನಾನು ಸ್ವಲ್ಪ ತೊಗೊಂಡಿದ್ದೀನಿ, ಯಾಕೆ ಅಂದರೆ ಹೋಗ್ತಿರೋ 2 ಡೇಸ್ ಅಷ್ಟೇ. ಸೊ ಅದರಿಂದ ಲಗೇಜ್ ಜಾಸ್ತಿ ಏನೋ ತಗೋತಾ ಇಲ್ಲ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ. ಇವಾಗ ಟೈಮು 4 ಗಂಟೆ. ಇವಾಗ ಹೊರಟ್ರೆ ನಾವು 6 ಗಂಟೆ ಅಷ್ಟರಲ್ಲಿ ನಮ್ಮ ಊರಲ್ಲಿ ಇರ್ತೀವಿ. ಒಂದು 2 ಅವರ್ಸ್ ಜರ್ನಿ ಆಗುತ್ತೆ ಅಷ್ಟೇ, ಜಾಸ್ತಿ ಏನು ದೂರ ಇಲ್ಲ ನಮ್ಮೂರು. ಬಸ್ಸಲ್ಲಿ ಏನಾದರೂ ಹೋದರೆ ಒಂದು 2.5 ಅವರ್ ತೊಗೊಳುತ್ತೆ. ಬಟ್ ಕಾರಲ್ಲಿ ಹೋಗೋದ್ರಿಂದ 2 ಅವರ್ ತೊಗೋಬೋದಷ್ಟೇ. ಬಂದು ನೆಲಮಂಗಲ ಟೋಲ್ ಹತ್ರ ನಿಲ್ಲಿಸ್ಬಿಟ್ಟು ಒಂದಷ್ಟು ಸ್ನ್ಯಾಕ್ಸ್ನ ತೊಗೊಂಡು ಮತ್ತೆ ನಾವು ಹೊರಟ್ವಿ. ಸೊ ಫೈನಲಿ ನಮ್ಮ ಊರಿಗೆ ಬಂದು, ಇಲ್ಲಿ ನೋಡ್ತಿರ್ಬೋದು ನಾವು ಓದಿರೋಂತಹ ಸ್ಕೂಲ್ ಇದು. ಹಾಗೆ ಇಲ್ಲಿ ಕಾಣ್ತಿರೋಂತಹ ತೆಂಗಿನ ಸಸಿ ಬಂದ್ಬಿಟ್ಟು ನಾವು 10th ಬ್ಯಾಚಲ್ಲಿದ್ದಾಗ ನೆಟ್ಟಿರೋವಂಥದ್ದು. ಈಗ ಆಲ್ರೆಡಿ ತೆಂಗಿನಕಾಯಿ ಎಲ್ಲ ಬಿಟ್ಟಿದೆ. ಸೊ ಈಗ ನೋಡ್ತಿದ್ರೇ ಏನೋ ಒಂಥರ ಖುಷಿ ಆಗುತ್ತೆ, ನಾವು ನೆಟ್ಟಿರೋಂತಹ ತೆಂಗಿನ ಸಸಿ ಅಂತ. ಸೊ ಇದು ನಾವು ಓದಿರೋಂತಹ ಸ್ಕೂಲ್. ಹಾಗೆ ಇದು ನಮ್ಮೂರಿನ ದೇವಸ್ಥಾನ. ಸೊ ಇದ್ರದ್ದು ಕೂಡ ನಾನು ವ್ಲಾಗ್ನ ಹಾಕಿದ್ದೀನಿ, ಸೊ ನೋಡ್ಬೋದು. ಹಾಗೆ ಮನೆ ಕೂಡ ಬಂತು. ಇಲ್ಲಿ ನೋಡ್ತಿರ್ಬೋದು ನಮ್ಮ ಪಿಂಕಿ ಕೂಡ ಓಡಾಡ್ತಿದ್ದಾಳೆ ಹೊರಗಡೆ. ಇದೇ ನಮ್ಮ ಮನೆ. ಸೊ ಏನಕ್ಕೆ ಬಂದಿದ್ದೀವಿ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಏನಕ್ಕೆ ನಮ್ಮೂರಿಗೆ ಬಂದಿದ್ದೀವಿ ಅಂತ ಹೇಳ್ತೀನಿ. ಹಾಗೆ ನಾನು ಬಂದಿರೋದು ನಮ್ಮ ಅಮ್ಮನ ಮನೆಗೆ, ಗಂಡನ ಮನೆ ಅಲ್ಲ ಇದು. ಹಾಗೆ ನಮ್ಮದು ಒಂದು ಹಳೆ ಮನೆ ಇತ್ತು, ಆ ಮನೆಯೇ ಆಲ್ಟ್ರೇಷನ್ ಮಾಡಿಸಿ ಈ ರೀತಿ ಮಾಡ್ಕೊಂಡಿದ್ದೀವಿ. ಅದರಿಂದ ನಾವು ಗಣಪತಿ ಹೋಮ ಹಾಗೆ ನವಗ್ರಹ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಮಾಡಿಸ್ತಾ ಇರೋದು. ಹಾಗೆ ಶನಿವಾರ ಮತ್ತು ಭಾನುವಾರ 2 ದಿನವೂ ಪೂಜೆ ಇರುತ್ತೆ. ಇದು ಬಂದು ನವಗ್ರಹ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಹಾಗೆ ಗಣಪತಿ ಪೂಜೆಗೂ ಕೂಡ ಹೋಮ ಸುಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಈಗ ನವಗ್ರಹ ಪೂಜೆ ಹಾಗೆ ಗಣಪತಿ ಹೋಮನ ಮಾಡ್ತಾರೆ. ಇದೆಲ್ಲ ಮುಗಿಯೋಷ್ಟರಲ್ಲಿ 1 ಗಂಟೆ ಆಗಿತ್ತು.
ಆಲ್ಟ್ರೇಷನ್ ಮಾಡಿಸಿರೋದ್ರಿಂದ ಸಿಂಪಲಾಗಿ ಇಟ್ಕೊಂಡಿದ್ದೀವಿ ಪೂಜೆನ. ಜಾಸ್ತಿ ಜನಕ್ಕೆಲ್ಲ ಹೇಳೋದು ಗ್ರ್ಯಾಂಡಾಗಿ ಮಾಡೋದು ಅದೆಲ್ಲ ಮಾಡಿಲ್ಲ. ಎಷ್ಟಾಗುತ್ತೋ ಅಷ್ಟು ಸಿಂಪಲಾಗಿ ನಾವು ಪೂಜೆನ ಇಟ್ಕೊಂಡಿದ್ದೀವಿ. ಹಾಗೆ ರಿಲೇಟಿವ್ಸ್ ಕೂಡ ಬಂದಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನನ್ನ ಹಸ್ಬೆಂಡ್ ಅವರ ಅಕ್ಕನ ಮಕ್ಕಳು ಕೂಡ ಓಡಾಡ್ತಾ ಇದ್ದಾರೆ. ಹಾಗೆ ಮಮ್ಮಿ ಮತ್ತು ಅವ್ರ ಅಕ್ಕ ಎಲ್ಲರೂ ಕೂಡ ಬಂದಿದ್ದಾರೆ. ಇವಾಗ ಇನ್ನೇನು ಆಲ್ಮೋಸ್ಟ್ ಮುಗ್ದಿದೆ, ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ. ಒಂದ ಕಡೆ ಸಾಕು. ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ. ಈಗ ಅಪ್ಪ ಮತ್ತು ಅಮ್ಮ ಪೂಜೆಗೆ ಕೂತ್ಕೋತಿದ್ದಾರೆ. ಕಣ್ಣಿಗೆ ಯಾರು ಗೋಚರ ಆಗಿರೋದು ನಿಯಮ. ಆ ನಿಯಮ ಇರೋದಕ್ಕೆ ನಾವು ಬದುಕ್ತಾ ಇರೋದು. ಹೆಜ್ಜೆ ಮಾತು ಕೇಳ್ಕೊಂಬಿಟ್ಟಾನೆ ಎಲ್ರಿಗೂ ಬೆಳಗ್ಗೆ ಇವಾಗ ಗಣಪತಿ ಪೂಜೆ ಹಾಗೆ ನವಗ್ರಹ ಪೂಜೆ ಆಯಿತು. ಇವಾಗ ಹೋಮ ಸುಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ. ಪೂಜೆ ಮಾಡಬ ನೀವು ಬನ್ನಿ ಒಂದು ನಿಮಿಷ ಅದು ಕಟ್ಟೆ ಪೂಜೆ ಮಾಡಿ ಮುತ್ತೈದೆ ಅಂತ ಪೂಜೆ ಮಾಡಿ ವಿಘ್ನೇಶ್ವರ ದೇವತಾ 18 ಕಡೆ
ಮೊದಲು ಸಮಿತಿ ಇದೆಯಾ ಖಾಲಿ ಇದೆಯಾ ಅಂತ ಇದೆಯಾ ಸಮಿತಿ ಏನಾದ್ರು ಉಂಟಾ ಮೊದಲೇನು ಕೇಳಿಸ್ಕೊಳ್ಳಿ ಶನೇಶ್ವರಾಯ ನಮಃ ಓಂ ಶನೇಶ್ವರಾಯ ವಿಘ್ನೇಶಾಯ ಪುತ್ರಾಯ ಧೀಮಹಿ ತನ್ನೋ ಮಂದ ಪ್ರಚೋದಯಾತ್ ಸ್ವಾಹಾ ಶನೇಶ್ವರಾಯ ನಮಃ ಶನೇಶ್ವರಾಯ ವಿಘ್ನೇಶಾಯ ಪುತ್ರಾಯ ಧೀಮಹಿ ತನ್ನೋ ಮಂದ ಪ್ರಚೋದಯಾತ್ ಸ್ವಾಹಾ ಶನೇಶ್ವರಾಯ ನಮಃ ಅಧಿದೇವತಾ ಇವಾಗ ಹೋಮ ಕೂಡ ಸುಟ್ಟಿದ್ದಾಯಿತು. ಆಲ್ಮೋಸ್ಟ್ ಎಲ್ಲ ಪೂಜೆನೂ ಮುಗೀತು. ಇನ್ನೊಂದು ಇದೆ ಅಷ್ಟೇ. ಸೊ ಇಲ್ಲಿ ನೋಡ್ತಿರ್ಬೋದು, ಅದು ಬಂದು ನವಗ್ರಹ ಪೂಜೆ ಮಾಡಿರೋವಂಥದ್ದು. ತುಂಬ ಚೆನ್ನಾಗಾಯಿತು. ಇವಾಗ ಲಾಸ್ಟಲ್ಲಿ ದೃಷ್ಟಿನ ತೆಗಿತಾ ಇದ್ದೀವಿ. ಸೊ ದೃಷ್ಟಿ ಎಲ್ಲ ತೆಗ್ದಾದ್ಮೇಲೆ ಇಲ್ಲಿಗೆ ಪೂಜೆ ಮುಗಿತಾ ಬಂತು. ಬೆಂಕಿ ಪಟ್ನ ಟಚ್ ಮಾಡು. ನೀನು ಟಚ್ ಬೇಡ ಇಲ್ಲೇ ಹೊಡಿತೀರಾ ಸರ್? ಹಾಂ ಇಲ್ಲಿ ಹೊಡಿತೀಯಾ ಕಲ್ ಮೇಲೆ ಹೊಡಿತೀಯಾ? ಇಲ್ಲೇ ಹೊಡಿತೀನಿ ಹೊಡಿ ಲೆಫ್ಟ್ ರೈಟ್ ಒಂದು ನಿಲ್ಲಿಸ್ಕೊಡಂಗೆ ಮತ್ತು ರೈಟ್ಗೆ ಹಿಂಗೆ ಹಿಂಗಾ? ಇವಾಗ ಪೂಜೆ ಕೂಡ ಮುಗೀತು. ಇವಾಗ ಆಲ್ರೆಡಿ ಟೈಮ್ 1:30 ಆಗಿದೆ. ಸೊ ಪೂಜೆ ಎಲ್ಲ ಮುಗ್ದಿದ್ದಾಗಿದೆ. ಈಗ ಎಲ್ಲ ಊಟ ಮಾಡಿ ಮಲ್ಕೋಬೇಕು. ಸೊ ಮತ್ತೆ ನಾಳೆಗೆ ಪೂಜೆಗೆ ರೆಡಿ ಆಗಬೇಕು. ಆದ್ದರಿಂದ ಈಗ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.